ರಾಜ್ಯದಲ್ಲಿ ಬೀಳ್ತಾ ಇರೋ ಮಳೆ ಊರೂರಲ್ಲೂ ಜಲಪ್ರಳಯ ಸೃಷ್ಟಿಸ್ತಾ ಇದೆ. ಒಂದು ವಾರ ತಣ್ಣಗಾದ್ರೆ 15 ದಿನ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಾಘ ಮಳೆಯ ಅಬ್ಬರಕ್ಕೆ ಜನರ ಬದುಕು ನೀರಾಬಟ್ಟೆಯಾಗಿದೆ. ಧಾರಾಕಾರವಾಗಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದ ಈ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಮಳೆ 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 ಈ ಬಾರಿ ಕರ್ನಾಟಕದಲ್ಲಿ ಬೀಳ್ತಿರೋದು ಮಳೆಯಲ್ಲ, ಮಳೆ ರೂಪದ ಸುನಾಮಿ. ಮೇ ಅಂತ್ಯದಲ್ಲಿ ಶುರುವಾದ ಮಳೆ ಬಿಟ್ಟು ಬಿಡದೆ ಸುರಿತಿದೆ. 2 ದಿನ ರೆಸ್ಟ್ ಕೊಟ್ರೆ 1 ವಾರ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿದೆ. ಉತ್ತರ ಕರ್ನಾಟಕದಲ್ಲಂತೂ ಈ ಬಾರಿ ನೂರಾರು ಊರುಗಳು ಮುಳುಗಿ ಏಳ್ತಿವೆ. ಮಳೆ ಶಾಂತವಾಯಿತು ಅಂತ ಜನ ನಿಟ್ಟುಸಿರು ಬಿಡೋ ಹೊತ್ತಲ್ಲೇ ಮತ್ತೆ ವರುಣದೇವನ ಪ್ರಲಾಪ ಶುರುವಾಗ್ತಿದೆ. ಹೀಗಾಗಿ ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ಲಕ್ಷಾಂತರ ಜನರ ಬದುಕು ಬೀದಿಗೆ ಬಂದು ನಿಂತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಕಳೆದ ರಾತ್ರಿ ಸುರಿದ ಮಳೆಗೆ ಅಫ್ಜಲ್ಪುರ ತಾಲೂಕಿನ ಮಣ್ಣೂರ ಕರಜಗಿ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ. ಕಿರುಹಳ್ಳ ಹುಚ್ಚೆದ್ದು ಹರಿತಿದ್ದು ನೀರಿನ ರಭಸಕ್ಕೆ ಡಾಂಬರ್ ರಸ್ತೆ ಸರ್ವನಾಶವಾಗಿದೆ. ಹೀಗಾಗಿ 3-4 ಗ್ರಾಮದ ಜನ ಪರದಾಡ್ತಿದ್ದಾರೆ. ಮಳೆಗಾಲ ಶುರುವಾಯಿತು ಅಂದ್ರೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗುತ್ತೆ. ಅಲ್ಲಲ್ಲಿ ಸಾವು ನೋವುಗಳ ಸುದ್ದಿ ಆಗ್ತಾನೆ ಇರುತ್ತೆ. ಆದ್ರೂ ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಜಲಾಶಯದಲ್ಲಿ ಮೀನು ಹಿಡಿಯುವ ಭರದಲ್ಲಿ ಯುವಕರು ಹುಚ್ಚಾಟ ಆಡ್ತಿದ್ದಾರೆ. ಡ್ಯಾಂನ ಗೇಟ್ನ ಮುಂಭಾಗವೇ ನಿಂತು ಮೀನು ಹಿಡಿತಿದ್ದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅನಾಹುತ ಸಂಭವಿಸುವುದು ಖಾಯಂ. ಯಾದಗಿರಿ ಜಿಲ್ಲೆಯಲ್ಲೂ ಕಳೆದ 2-3 ದಿನದಿಂದ ಭಾರಿ ಮಳೆಯಾಗ್ತಿದೆ. ಪಗಲಾಪುರ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ಹಳ್ಳದ ಸೇತುವೆ ಕೊಚ್ಚಿ ಹೋಗಿದ್ದು 10 ಗ್ರಾಮಗಳ ಸಂಪರ್ಕ ಕೊಂಡಿ ಬಂದ್ ಆಗಿದೆ. ಕಳೆದ ವರ್ಷವೂ ಕೂಡ ಭಾರಿ ಮಳೆಯಿಂದಾಗಿ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿತ್ತು. ಹೀಗಾಗಿ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದ್ದ ಸೇತುವೆ ಕೂಡ ದಿಕ್ಕಾಪಾಲಾಗಿದೆ. ಕಳೆದ 2 ದಿನಗಳಿಂದ ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದ ಹಿನ್ನೆಲೆಯಲ್ಲಿ ಪಗಲಾಪುರ ಸೇತುವೆ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣವನ್ನು ಮಾಡಿದ್ರು. ಈ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಸಾರ್ವಜನಿಕರಿಗೆ ಓಡಾಡಲು ತುಂಬಾ ತೊಂದರೆ ಆಗುತ್ತಾ ಇದೆ. ಯಾದಗಿರಿ ತಾಲೂಕಿನ ಖೇಮುನಾಯಕ ತಾಂಡಾದ ಜನರ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಮಳೆಗಾಲ ಶುರುವಾದ್ರೆ ಜನರ ಪಾಲಿಗೆ ನಿತ್ಯ ನರಕ ಶುರುವಾಗುತ್ತೆ. ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು 3 ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಹೀಗಾಗಿ ಅನಾರೋಗ್ಯಗೊಂಡಿದ್ದ ವ್ಯಕ್ತಿಯೊಬ್ಬರನ್ನ ಸೊಂಟದವರೆಗೆ ನಿಂತಿದ್ದ ನೀರಲ್ಲೇ ಟ್ರ್ಯಾಕ್ಟರ್ ಮೂಲಕ ಸಾಗಿಸಿದ್ದಾರೆ. ಎರಗೋಳ ಗ್ರಾಮದ ತಾಂಡಲ್ಲೇಶು ಹೋಗ್ಬೇಕಂದ್ರೆ ಈ ಕಡೆ ಹೋಗಕ್ಕೆ ದಾರಿನೇ ಇಲ್ಲ ರೀ. ಟ್ರ್ಯಾಕ್ಟರ್ ಬಾಡಿಗೆ ಕೊಟ್ಟು ತರಿಸಿದೀವ್ರಿ. ಹೋಗಕ್ಕೆ ಜಾಸ್ತಿ ಆರಾಮಿಲ್ರಿ. ಬೆಳಗಾವಿ ಜಿಲ್ಲೆ ಜನರ ಪಾಲಿಗೆ ಮಳೆ ಅನ್ನೋದು ಕಂಟಕವಾಗಿ ಹೋಗಿದೆ. ನಿರಂತರ ಮಳೆಗೆ ಚಿಕ್ಕೋಡಿ ತಾಲೂಕಿನ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಆಗಸ್ಟ್ ಕೊನೆಯ ವಾರದಲ್ಲಿ ಕಟಾವು ಮಾಡಬೇಕಿದ್ದ ಹೆಸರು ಹಾಗೂ ಉದ್ದಿನ ಬೆಳೆ ಕೊಳೆಯೋದಿಕ್ಕೆ ಶುರುವಾಗಿದ್ದು ಹೊಲದಲ್ಲೇ ಮೊಳಕೆಯೊಡೆಯುತ್ತಿವೆ. ಹೀಗಾಗಿ ಸಾಲ ಸೂಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. 3.5 ಎಕರೆ ಜಮೀನಾಗ ಹೆಸರ ಮತ್ತು ಉದ್ದ ಬಿತ್ತೇನ್ರಿ. ಈಗ ಕಣ್ಣೀರ ತರೋಂಥ ಪರಿಸ್ಥಿತಿ ಬಂದೈತಿ. ಅಧಿಕಾರಿಗಳಂತೂ ಯಾರು ಈ ಕಡೆ ಅಪ್ಪಿತಪ್ಪಿನೂ ಹಾದು ಹೋಗಿಲ್ರಿ. ಕೊಪ್ಪಳ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಿದ್ದು ಗ್ರಾಮೀಣ ಪ್ರದೇಶದ ಜನ ಪರದಾಡ್ತಿದ್ದಾರೆ. ಎಲ್ಲಿ ನೋಡಿದ್ರೂ ರಸ್ತೆಗಳು ಗುಂಡಿಮಯವಾಗಿದ್ದು ಕೊಪ್ಪಳ ತಾಲೂಕಿನ ಹೊಸಹಳ್ಳಿ, ಗಿಣಿಗೇರ, ಹಿರೇಬಾಗನಾಳ, ಕುಣಿಕೇರಿ ಜನರ ಪರಿಸ್ಥಿತಿ ಹೇಳತೀರದಂತಾಗಿದೆ. 10 ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ರೂ ಜನಪ್ರತಿನಿಧಿಗಳು ಮಾತ್ರ ಇತ್ತ ಕಣ್ಣೆತ್ತಿ ನೋಡ್ತಿಲ್ಲ. ಬೀದರ್ ಜಿಲ್ಲೆಯಲ್ಲೂ ವರುಣದೇವ 10 ಅವಾಂತರ ಸೃಷ್ಟಿಸಿದ್ದಾನೆ. ಹೀಗಾಗಿ ಬಾಲ್ಕಿ ತಾಲೂಕಿನ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜನರ ಸಂಕಷ್ಟ ಆಲಿಸಿದ್ದಾರೆ. ಕಾರಂಜ ಜಲಾಶಯ ಅಪಾಯದ ಮಟ್ಟ ಮೀರಿ ತುಂಬಿ ತುಳುಕ್ತಿದ್ದು ನದಿ ಪಾತ್ರದ ಜನ ನೆರೆ ನರಕಕ್ಕೆ ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಿದೆ. ಹೊನ್ನಾವರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನೆರೆ ಸಂಕಷ್ಟ ಎದುರಿಸುವುದಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸರ್ವ ಸನ್ನದ್ಧವಾಗಿದೆ. ಇನ್ನು ಕುಮಟಾ ತಾಲೂಕಿನ ಗೋಕರ್ಣ, ಮಾದನಗೇರಿಯಲ್ಲೂ ಭಾರಿ ಮಳೆ ಸುರಿತಿದೆ. ಇದರ ಪರಿಣಾಮ ಹಲವು ವಾಣಿಜ್ಯ ಮಳಿಗೆಗಳಿಗೆ ನೀರು ನುಗ್ಗಿದ್ದು ರಾಜ್ಯ ಹೆದ್ದಾರಿ ಜಲಾವೃತವಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಣಲೆಕೊಪ್ಪದಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಇದರ ಪರಿಣಾಮ ಮನೆ ಗೋಡೆಯೊಂದು ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಊರೂರಲ್ಲೂ ಮಳೆ, ಕಣ್ಣೆತ್ತಿ ನೋಡ್ತಿಲ್ಲ ಸಚಿವರು.
ಕಳೆದ 3 ತಿಂಗಳಿಂದ ಕರ್ನಾಟಕದಲ್ಲಿ ಭಾರೀ ಮಳೆ ಸುರಿತಿದೆ. ನೆರೆ ಹೊಡೆತಕ್ಕೆ ನೂರಾರು ಹಳ್ಳಿಗಳು ಮುಳುಗಿ ಏಳ್ತಿವೆ. ರೈತರ ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ಮನೆ ಮಠ ಕಳ್ಕೊಂಡವರು ಕಣ್ಣೀರಿಡ್ತಿದ್ದಾರೆ. ಹೀಗಾಗಿ ಜನರ ಸಂಕಷ್ಟ ಆಲಿಸಬೇಕಿದ್ದ ಉಸ್ತುವಾರಿ ಸಚಿವರು ಮಾತ್ರ ತಮ್ಮ ಜಿಲ್ಲೆಗಳತ್ತ ಕಣ್ಣೆತ್ತಿ ನೋಡ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಸುಳಿತಿಲ್ಲ ಮಿನಿಸ್ಟರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ, ಊರೂರುಗಳೇ ತೇಲಾಡಿ ಹೋಗಿವೆ. ಆದರೂ ಕೂಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇತ್ತ ಕಣ್ಣೆತ್ತಿ ನೋಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೆಲ್ಲ ಅನಾಹುತಗಳಾಗಿವೆ ಅಂತ ನೋಡೋದಾದ್ರೆ, ಅಂದಾಜು 37 ಹೆಕ್ಟೇರ್ ಬೆಳೆ ನಾಶವಾಗಿದೆ. 154 ಮನೆಗಳು ಸಂಪೂರ್ಣ ನೆಲಕಚ್ಚಿವೆ. ಹಾಗೆ 1457 ಮನೆಗಳಿಗೆ ಭಾಗಶಃ ಹಾನಿಯಾಗಿದ್ದು 6 ಜನ ಸಾವನ್ನಪ್ಪಿದ್ರೆ 31 ಪಶುಗಳು ಬಲಿಯಾಗಿವೆ. 7767 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. 388 ಕಿಲೋಮೀಟರ್ ವಿದ್ಯುತ್ ತಂತಿ ಸರ್ವನಾಶವಾಗಿದೆ. 32 ಸೇತುವೆ, 14 ಕಿಲೋಮೀಟರ್ ಹೆದ್ದಾರಿಗೂ ಹಾನಿಯಾಗಿದ್ದು ಒಟ್ಟು 300 ಕಿಲೋಮೀಟರ್ ದೂರದ ರಸ್ತೆ ಕೊಚ್ಚಿ ಹೋಗಿದೆ. ಕೊಪ್ಪಳದತ್ತ ಕಣ್ಣೆತ್ತಿ ನೋಡಿಲ್ಲ ಶಿವರಾಜ್ ತಂಗಡಗಿ. ಕೊಪ್ಪಳದಲ್ಲೂ ಭಾರೀ ಮಳೆಯಾಗಿದ್ದು ರೈತರ ಬದುಕು ಅತಂತ್ರಕ್ಕೀಡಾಗಿದೆ. ಹೊಲ ಗದ್ದೆಗಳೆಲ್ಲ ಸರ್ವನಾಶವಾಗಿದ್ದರಿಂದ ಸರ್ಕಾರದ ಕಡೆ ಪರಿಹಾರಕ್ಕಾಗಿ ಕೈಚಾಚಿ ನಿಂತಿದ್ದಾರೆ. ಆದರೆ ಜನರಿಗೆ ಧೈರ್ಯ ಹೇಳಬೇಕಿದ್ದ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಮಾತ್ರ ಇತ್ತ ಕಣ್ಣೆತ್ತಿಯೂ ನೋಡಿಲ್ಲ. ಇನ್ನು ಕೊಪ್ಪಳದಲ್ಲಿ ಏನೆಲ್ಲ ಹಾನಿಯಾಗಿದೆ ಅಂತ ನೋಡೋದಾದ್ರೆ, 164 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ಸಂಪೂರ್ಣ ಹಾಳಾಗಿದ್ದು ಮೆಕ್ಕೆಜೋಳ, ಹೆಸರು ಬೆಳೆ ನೆಲಕಚ್ಚಿ ಹೋಗಿದೆ. ಹೀಗಾಗಿ ಪರಿಹಾರ ಕೊಡಲು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ರಾಯಚೂರಲ್ಲೂ ಕಾಣಿಸ್ತಿಲ್ಲ ಉಸ್ತುವಾರಿ ಸಚಿವರು. ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ವರುಣದೇವ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ದಾನೆ. ರಾಯಚೂರಲ್ಲೂ ಭಾರೀ ಮಳೆಯಾಗಿದ್ದು ಜನ ಕಂಗಾಲಾಗಿದ್ದಾರೆ. ಆದರೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತ್ರ ಜನರ ಸಂಕಷ್ಟ ಆಲಿಸೋ ಕೆಲಸ ಮಾಡಿಲ್ಲ. ಹಾಗಾದ್ರೆ ರಾಯಚೂರು ಜಿಲ್ಲೆಯಲ್ಲಿ ಏನೆಲ್ಲ ನಷ್ಟವಾಗಿದೆ ಅಂತ ನೋಡೋದಾದ್ರೆ, ರಾಯಚೂರು ಜಿಲ್ಲೆಯಲ್ಲೂ ಒಟ್ಟು 50,000 ಹೆಕ್ಟೇರ್ ಹತ್ತಿ ಬೆಳೆ ನೆಲಕಚ್ಚಿದೆ. 50,000 ಹೆಕ್ಟೇರ್ ತೊಗರಿ ಬೆಳೆಯೂ ಸರ್ವನಾಶವಾಗಿದೆ. ಇಷ್ಟೇ ಅಲ್ಲ, 5,000 ಎಕರೆ ತೋಟಗಾರಿಕಾ ಬೆಳೆ ಕೂಡ ಮಳೆಗೆ ಹಾಳಾಗಿದೆ. ಇದರ ಜೊತೆಗೆ ನದಿ ಪಕ್ಕದ 5,000 ಎಕರೆ ಭತ್ತದ ಬೆಳೆಗೂ ಹಾನಿಯಾಗಿದ್ದು 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಕಲಬುರಗಿಯಲ್ಲೂ ಕೇಳೋರಿಲ್ಲ ಜನರ ಗೋಳು. ಕಲಬುರಗಿಯಲ್ಲೂ ವರುಣ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. 100 ಎಕರೆಯಲ್ಲಿ ಬೆಳೆದ ಬೆಳೆ ನೆಲಕಚ್ಚಿ ಹೋಗಿದ್ದು ಮನೆಗಳು ಕೂಡ ಹಾನಿಯಾಗಿವೆ. ಆದರೆ ಜನರ ಸಮಸ್ಯೆ ಆಲಿಸಬೇಕಿದ್ದ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ ಇತ್ತ ಕಣ್ಣೆತ್ತಿಯೂ ನೋಡ್ತಿಲ್ಲ. ಇನ್ನು ಕಲಬುರಗಿಯಲ್ಲಿ ಏನೆಲ್ಲ ಹಾನಿಯಾಗಿದೆ ಅಂತ ನೋಡೋದಾದ್ರೆ, ಸೋಯಾ, ಉದ್ದು, ಹತ್ತಿ, ಹೆಸರು, ಶೇಂಗಾ ಬೆಳೆ ನಾಶವಾಗಿದ್ದು ಚಿಂಚೋಳಿ, ಚಿತ್ತಾಪುರ, ಅಫ್ಜಲ್ಪುರದಲ್ಲಿ ಭಾರೀ ಪ್ರಮಾಣದ ಬೆಳೆ ಹಾನಿಯಾಗಿದೆ. 50ಕ್ಕೂ ಅಧಿಕ ಮನೆಗಳು ನೆಲಕಚ್ಚಿದೆ. ಜನರ ಸಂಕಷ್ಟ ಆಲಿಸಬೇಕಿದ್ದ ಸಚಿವರು ಈ ಕಡೆ ಸುಳಿಯೋ ಮನಸ್ಸು ಮಾಡಿಲ್ಲ. ಕೊನೆ ಪಕ್ಷ ಬೆಳೆ ನಷ್ಟದ ಸರ್ವೆಯನ್ನೂ ಮಾಡಿಸೋ ಕೆಲಸ ಕೂಡ ಆಗ್ತಿಲ್ಲ. ಚಿಕ್ಕಮಗಳೂರಲ್ಲಿ ಸಚಿವ ಜಾರ್ಜ್ ಸಂಚಾರ. ಮಲೆನಾಡು ಚಿಕ್ಕಮಗಳೂರಲ್ಲಂತೂ ಮಳೆ ಸುನಾಮಿಯೇ ಎದ್ದಿದೆ. ಬಿಟ್ಟು ಬಿಡದೆ ಭಾರೀ ಮಳೆಯಾಗ್ತಿದ್ದು ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಹೀಗಾಗಿ ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ನೆರೆ ಪೀಡಿತ ಪ್ರದೇಶದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲಿ ಆಗಿರೋ ಹಾನಿ ಬಗ್ಗೆ ನೋಡುವುದಾದ್ರೆ, ಚಿಕ್ಕಮಗಳೂರಲ್ಲಿ 10 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 24.5 ಕಿಲೋಮೀಟರ್ ರಸ್ತೆ ಕೊಚ್ಚಿ ಹೋದ ಪರಿಣಾಮ 37 ಕೋಟಿ ನಷ್ಟವಾಗಿದೆ. ಹಾಗೆಯೇ ಜಿಲ್ಲಾ ಪಂಚಾಯತಿಗೆ ಸೇರಿದ 471 ಕಿಲೋಮೀಟರ್ ರಸ್ತೆಗೂ ಹಾನಿಯಾಗಿದ್ದು 3253 ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಜೊತೆಗೆ 53 ಮನೆಗಳು ಕೂಡ ನೆಲಕಚ್ಚಿವೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಿರೋ ಮಳೆ ಜನರ ಬದುಕನ್ನ ನೀರಾಬಟ್ಟೆ ಮಾಡ್ತಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.